ಎಕ್ಸಾಮ್ 2 ಬರೀತಿರುವಂಥ ಎಲ್ಲ ಸೆಕೆಂಡ್ ಪಿ ಯು ಸೈನ್ಸ್ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 7 ಮೇ 2026 ನಡೆಯುವಂಥ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇದರಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸ್ ಆಗಿರ್ಬೋದು, 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, MCQ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಮ್ಯಾಥಮೆಟಿಕ್ ಎಕ್ಸಾಮಲ್ಲಿ ಫೇಲ್ ಆಗಿ ಮತ್ತೆ ಎಕ್ಸಾಮ್ 2ನ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ 100% ಈ ಒಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರು ಈಸಿಯಾಗಿ ನೀವು ಪಾಸಿಂಗ್ ಮಾರ್ಕ್ಸ್ ಅನ್ನೋದು ತೆಗಿಬೋದು ಅಂತಲೇ ಹೇಳ್ಬೋದು. ಇದೇ ಪ್ಯಾಟ್ರನ್ ಇದೆ, ಸೇಮ್ ಕ್ವಶನ್ ಪೇಪರ್ ಇರುವಂಥ ಕ್ವಶನ್ಸ್ಗಳು ಬರುವ ಚಾನ್ಸಸ್ ಇದೆ. ಹಾಗೆ ಯಾರೆಲ್ಲ ಸ್ಕೋರ್ ಮಾಡಬೇಕಂತ ಇಂಪ್ರೂವ್ಮೆಂಟ್ಗೋಸ್ಕರ ಬರೀತಿದ್ರೆ ಅವ್ರಿಗೆ ಕೂಡ ಈ ಒಂದು ಕ್ವಶನ್ ಪೇಪರ್ ಹೆಲ್ಪ್ ಆಗುತ್ತೆ. ಇದೇ ಪ್ಯಾಟ್ರನ್ ಇದೇ ಥರ ಪ್ಯಾಟ್ರನಲ್ಲಿ ಕ್ವಶನ್ಸ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ನೀವೇ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ 15x1 ಅಂದರೆ 15 MCQ ಕ್ವಶನ್ಸ್ ಇರುತ್ತೆ. ಸೊ ಒಂದೊಂದೇ ಕ್ವಶನ್ಸ್ನ ನೋಡ್ತಾ ಹೋಗೋಣ. ನಾನು ಎಲ್ಲ ಕ್ವಶನ್ಸ್ನ ಓದಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ, ಜಸ್ಟ್ ಕ್ವಶನ್ಸ್ನ ಓದಿ ಆನ್ಸರ್ನ ಟಿಕ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಸಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸಿ ಆನ್ಸರ್ ಕರೆಕ್ಟು ಫಸ್ಟ್ನೇ ಕ್ವಶನ್ಗೆ. ನೆಕ್ಸ್ಟು ಸೆಕೆಂಡ್ನೇ ಕ್ವಶನ್ಗೆ ಕಾಲಮ್ನ ಮ್ಯಾಚ್ ಮಾಡೋಕ್ಕಿರುತ್ತೆ. ಸೆಕೆಂಡ್ನೇ ಕ್ವಶನ್ಗೆ ಕೂಡ ಸಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಈ ಥರ ಆನ್ಸರ್ನ ಬರೀಬೇಕಾಗಿರುತ್ತೆ ಈ ಕ್ವಶನ್ಗಳಿಗೆ. ಮೂರನೇ ಕ್ವಶನ್ಗೆ ಆನ್ಸರು ಎ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಮೂರನೇ ಕ್ವಶನ್ಗೆ ಎ ಆನ್ಸರ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಮೂರನೇ ಕ್ವಶನ್ಗೆ ಎ ಆಪ್ಷನ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಕ್ವಶನ್ನ ಓದ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟ್ನ ತಗೊಂಡು ಕ್ಲೀನಾಗಿ ಕ್ವಶನ್ಸ್ನ ಓದ್ಕೊಂಡು ಆನ್ಸರ್ನ ನೋಡ್ತಾ ಹೋಗಿ. ಸೊ ಇದು ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ಇದೇ ಥರದ ಪ್ರಾಬ್ಲಮ್ಸ್ಗಳು ಬರುತ್ತೆ, ಏನು ಚೇಂಜಸ್ ಅನ್ನೋದು ಇರಲ್ಲ. ಇನ್ನು ಫೋರ್ತ್ ಒನ್ಗೆ ಎ ಆಪ್ಷನ್, ಫೋರ್ತ್ ಒನ್ಗೂ ಕೂಡ 4 ಅನ್ನೋದು ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎ 4 ಅಂತಿದೆಯಲ್ಲ, ಸೊ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು ಫಿಫ್ತ್ ಒನ್ಗೆ ನೋಡೋದಾದರೆ ಫಿಫ್ತ್ ಒನ್ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಕ್ವಶನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಕ್ವಶನ್ನ ಓದ್ಕೊಳ್ಳಿ. ಫಿಫ್ತ್ ಒನ್ಗೆ ಕೂಡ ಎ ಆಪ್ಷನ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ತುಂಬ ಎಲ್ಲದಕ್ಕೂ ಎ ಆಪ್ಷನ್ ಬರ್ತಿದೆ ಅಂದರೆ ರಾಂಗ್ ಅಂತ ಅನ್ಕೋಬೇಡಿ. ಸೊ ಆನ್ಸರ್ ಬಂದ್ಬಿಟ್ಟು ಎ ಆಪ್ಷನ್, ಎ ಆನ್ಸರೇ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಆರನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಸಿ ಆಪ್ಷನ್ 1, ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸಿ ಇಸ್ 1 ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆಗುತ್ತೆ. ಇನ್ನು 7ನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 7ನೇದಕ್ಕೆ ಡಿ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇನ್ನು 8ನೇದಕ್ಕೆ ಕೂಡ ಡಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 8ನೇದಕ್ಕೆ ಕೂಡ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಡಿ 8 ಅಂತ ಇದೆಯಲ್ಲ, ಸೊ ಅದು ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 9ನೇ ಕ್ವಶನ್ಗೆ ಎ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. 9ಕ್ಕೆ ಎ ಆಪ್ಷನ್, ಸೊ ಕರೆಕ್ಟಾಗಿ ನೋಡಿ, 9ನೇ ಕ್ವಶನ್ಗೆ ಎ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. ಎ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ಗೆ ಕೂಡ ಎ ಆಪ್ಷನ್ ಅನ್ನೋದು ಕರೆಕ್ಟ್ ಆಗುತ್ತೆ. π/3 ಅಂತ ಇದೆಯಲ್ಲ, ಸೊ ಎ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ 11ನೇ ಕ್ವಶನ್ಗೆ ಸ್ಟೇಟ್ಮೆಂಟ್ ಇರುತ್ತೆ, ಅದು ಟ್ರೂ. ಸೊ ಸ್ಟೇಟ್ಮೆಂಟ್ ನೋಡೋದಾದರೆ 11ನೇ ಕ್ವಶನ್ಗೆ ಸಿ ಆಪ್ಷನ್ ಅದು ಕರೆಕ್ಟ್ ಆಗಿರುತ್ತೆ. 11ನೇ ಕ್ವಶನ್ಗೆ ಸಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ 11ನೇ ಕ್ವಶನ್ಗೆ. ಇನ್ನು 12ನೇ ಕ್ವಶನ್ಗೆ ನೋಡೋದಾದರೆ 12ನೇ ಕ್ವಶನ್ಗೆ ಎ ಆಪ್ಷನ್ ಅದು ಕರೆಕ್ಟ್ ಆಗಿರುತ್ತೆ. 12ನೇ ಕ್ವಶನ್ಗೆ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಈ ಥರ ನೀವು ಆನ್ಸರ್ನ ಬರಿಬೇಕಾಗಿರುತ್ತೆ MCQ ಕ್ವಶನ್ಗೆ. ಇನ್ನು 13ನೇ ಕ್ವಶನ್ಗೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 13ನೇ ಕ್ವಶನ್ ಇದಕ್ಕೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು 14ನೇ ಕ್ವಶನ್ಗೆ ಬಂದ್ಬಿಟ್ಟು 14ನೇ ಕ್ವಶನ್ಗೆ ಡಿ ಆಪ್ಷನ್ ಕರೆಕ್ಟ್, ನಾಟ್ ಡಿಫೈನ್ಡ್ ಅಂತ ಇದೆಯಲ್ಲ, ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು 15ನೇ ಕ್ವಶನ್ಗೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. 15ನೇ ಕ್ವಶನ್ಗೆ ಬಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಬಿ ಆಪ್ಷನ್ನ ಬರೀಬೇಕಾಗುತ್ತೆ. 16/18 ಅಂತ ಇದೆಯಲ್ಲ, ಬಿ ಆಪ್ಷನ್ ಅನ್ನೋದು 15ನೇ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿದ್ರೆ ಫಸ್ಟ್ನೇ ಕ್ವಶನ್ಗೆ ಬಂದ್ಬಿಟ್ಟು ಫಸ್ಟ್ನೇ ಕ್ವಶನ್ಗೆ ಆನ್ಸರ್, ಸೊ ಮೇಲ್ಗಡೆನೇ ಇರುತ್ತೆ, ಅದರಲ್ಲಿ ಯಾವ್ದು ಕರೆಕ್ಟ್ ಅಂತ ನೀವು ಬರಿಬೇಕಾಗುತ್ತೆ. ಫಸ್ಟ್ನೇ ಕ್ವಶನ್ಗೆ ಆನ್ಸರು 2 ಆಗಿರುತ್ತೆ. ಫಸ್ಟ್ನೇ ಕ್ವಶನ್ಗೆ 2, ಎರಡನೇ ಕ್ವಶನ್ಗೆ -1, ಮೂರನೇ ಕ್ವಶನ್ಗೆ 0. ಸೊ ಇನ್ನು ನಾಲ್ಕನೇ ಕ್ವಶನ್ಗೆ, ಸೊ ಕರೆಕ್ಟಾಗಿ ಕ್ವಶನ್ಸ್ನ ನೋಡ್ಕೊಳ್ಳಿ. ನಾಲ್ಕನೇ ಕ್ವಶನ್ಗೆ ಮೇಲ್ಗಡೆನೇ ಆನ್ಸರ್ ಇರುತ್ತೆ. ಸೊ ನೀವು ಫೈಂಡ್ ಔಟ್ ಮಾಡ್ತಾಯಿರಿ, 5 ಅನ್ನೋದು ಕರೆಕ್ಟ್ ಆಗಿರುತ್ತೆ 4ನೇ ಕ್ವಶನ್ಗೆ. ನೆಕ್ಸ್ಟು 3 ಅನ್ನೋದು
5ನೇ ಕ್ವಶನ್ಗೆ 3 ಅನ್ನೋದು ಕರೆಕ್ಟ್ ಆಗುತ್ತೆ. ಈ ಥರ ಆನ್ಸರ್ ಅನ್ನೋದು ಮೇಲ್ಗಡೆ ಹುಡುಕಿ ಕೆಳಗಡೆ ಆನ್ಸರ್ ಅನ್ನೋದನ್ನು ಫಿಲ್ ಮಾಡಬೇಕಾಗುತ್ತೆ. ಸೊ ಇದು ಈಸಿಯಾಗಿರುತ್ತೆ, ತುಂಬ ಏನು ಕಷ್ಟ ಇರಲ್ಲ. ಸೊ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಬರೋದು 1 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಇರುತ್ತೆ. ಸೊ ನೋಡ್ತಾ ಹೋಗೋಣ. 6 ಇಂಟು 2 ಅಂದರೆ 2 ಮಾರ್ಕ್ಸಿಂದು 6 ಕ್ವಶನ್ಸ್ನ ಬರಿಬೇಕಾಗುತ್ತೆ. ಇಲ್ಲಿ ನಿಮಗೆ 3, 6, 9 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಯಾವುದಾದ್ರೂ 6 ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಒಂದೊಂದೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಸೊ ಈ ಒಂದು ಕ್ವಶನ್ ಪೇಪರ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ತಾ ಬನ್ನಿ, ಇಲ್ಲ ವಿಡಿಯೋನ ಪಾಸ್ ಮಾಡ್ಕೊಂಡು ಎಲ್ಲ ಕ್ವಶನ್ಸ್ನ ಓದ್ಕೊಳ್ಳಿ. 6 ಇಂಟು 3 ಅಂದರೆ 3 ಮಾರ್ಕ್ಸಿಂದು 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಇಲ್ಲೂ ಕೂಡ 9 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನೋಡ್ಕೊಳ್ಳಿ, ಇವೇ ಕ್ವಶನ್ಸ್ಗಳು ಬರುವ ಚಾನ್ಸಸ್ ಇದೆ. ಇದೇ ಥರದ ಪ್ಯಾಟ್ರನ್ ಸೇಮ್ ಇರುತ್ತೆ, ಆದರೆ ಕ್ವಶನ್ಸ್ ಚೇಂಜ್ ಆಗುವ ಚಾನ್ಸಸ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಒಂದೊಂದೇ ಕ್ವಶನ್ಸ್ನ ಓದ್ಕೊಳ್ಳಿ. ನೆಕ್ಸ್ಟು ಪಾರ್ಟ್ ಡಿ ಬಂದುಬಿಟ್ಟು 4 ಇಂಟು 5 5 ಮಾರ್ಕ್ಸಿಂದು 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 20 ಮಾರ್ಕ್ಸ್ ಸಿಗತ್ತೆ ಇದರಲ್ಲಿ ನಿಮಗೆ 6 7 ಕ್ವಶನ್ ಇರುತ್ತೆ. 7ರಲ್ಲಿ ನೀವು ಯಾವುದಾದ್ರೂ 4 ಕ್ವಶನ್ಸ್ನ ಅಟೆಂಡ್ ಮಾಡಿದ್ರೆ ನಿಮಗೆ 20 ಮಾರ್ಕ್ಸ್ ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ನೋಡ್ಕೊಳ್ಳಿ ಕ್ವಶನ್ಸ್ನ. ನೆಕ್ಸ್ಟು ಪಾರ್ಟ್ ಇ ಬಂದುಬಿಟ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಅಂತ ಕೊಟ್ಟಿದ್ದಾರೆ. 6 ಮಾರ್ಕ್ಸ್. ಯಾವುದಾದ್ರೂ ಒಂದು ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಈ ಕ್ವಶನ್ನ ಕೂಡ ಅಟೆಂಡ್ ಮಾಡ್ಬೋದು, ಅಥವಾ ಈ ಕ್ವಶನ್ಸ್ನ ಕೂಡ ಅಟೆಂಡ್ ಮಾಡ್ಬೋದು, ಯಾವುದಾದ್ರೂ ಒಂದು. ಸೊ ಎರಡರಲ್ಲಿ ಯಾವುದಾದ್ರು ಒಂದು ಕ್ವಶನ್ನ ಅಟೆಂಡ್ ಮಾಡಬೇಕು. ಒಂದಕ್ಕೆ 6 ಮಾರ್ಕ್ಸು, ಒಂದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಇದೇ ಪ್ಯಾಟ್ರನ್ ಆಗಿ ಇದರಲ್ಲಿರುವಂಥ ಕ್ವಶನ್ಸ್ಗಳು ಬರದೇ ಇದ್ದರು ಸೊ ಇದೇ ಪ್ಯಾಟ್ರನಲ್ಲಿ ಕ್ವಶನ್ಸ್ ಅನ್ನೋದು ಬಂದೇ ಬರುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.